ಸರಿ, ಹುಡುಗ ಇವನೇ ಅಂತ ಹೆಂಗ್ ಕಂಡಿಡಿಯೋದು? ಲೇ, ಹುಡುಗಿನ ನೋಡ್ಕೊಂಡ್ ಬರೋದಕ್ಕೆ ಒಂದು ಸ್ಟೈಲ್ ಇರುತ್ತೆ. ಕೆನಡಾದಲ್ಲಿ ಇಂಜಿನಿಯರ್ ಅಂತಂದ್ರೆ ಒಂಥರ ಚೆನ್ನಾಗಿ ನಂತರಾನೇ ಇರ್ತಾರೆ. ಓಹೋ, ಇಲ್ಲ ಇದೇ ಊರವನ್ನೇ ನೋಡಕ್ ಬರ್ತಾ ಇದ್ರೆ ಒಂಥರ ಸುಟ್ಟೋಗಿರೋ ರಬ್ಬರ್ ವಾಸನೆ ತರ ಬರುತ್ತೆ ನಿಂತರಾನೆ. ಹೊಟ್ಟೆ ಅಂದ್ರೆ ಅಲ್ಲೋಡು, ಬೇರೆ ಊರಿನ ಗಾಡಿ. ಜನ ತುಂಬಿದ್ದಾರೆ. ಇದೇ ಗಾಡಿನೇ, ನಿಲ್ಸ್ಬೇಕು. ಬಾ ಬಾ. ಏನು ಆಗಿಲ್ಲ ನಿಂಗೆ, ಸುಂದರ. ಜಾನ್, ನಾನೇ ಜಾನ್ ಅಲ್ವಾ? ನೀನು ಅವನ್ನ ಸಮಾಧಾನ ಮಾಡೋ. ನೀವು ಹುಡುಗಿ ನೋಡಕ್ ಹೋಗ್ತಾ ಇದ್ದೀರಾ ಅಲ್ವಾ? ಹೌದು. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಹೇಳಲೇಬೇಕು ನಾನು ಇದನ್ನ. ಇಬ್ಬರು ಜೀವನ ಹಾಳಾಗಿ ಹೋಗುತ್ತೆ ಈಗ. ಸುಮ್ನಿರೋ, ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ. ಹೇಳೋದನ್ನ ಕೇಳೋ, ಅಳ್ಬೇಡ ಕಣೋ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನೀವ್ ಇವಾಗ ನೋಡಕ್ ಹೊರಟಿರೋ ಹುಡುಗಿ ಇವನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಇವನಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಮಾತಾಗಿದೆ. ಓವರ್ ಆಕ್ಷನ್ ಮಾಡ್ಬೇಡ. ಆ ಹುಡುಗಿಗೆ ಬೇರೆ ಮದುವೆ ಆಗೋಯ್ತು ಅಂದ್ರೆ ಇವನು ಜೀವಂತವಾಗಿರೋದಿಲ್ಲ ಯಜಮಾನ್ರೆ. ಅಯ್ಯೋ, ಅಳ್ಬೇಡ ಕಣೋ ಜಾನಿ. ಏನಂದೆ ಜಾನಿ? ಸಾಕು ಸಾಕು ಕಣೋ, ಸಾಕು. ನಾವ್ ಅನ್ಕೊಂಡಂಗಲ್ಲ ಕಣೋ, ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಇದೆ. ನಾವೀಗ ಹೇಳಿದ ವಿಷಯ ಎಲ್ಲ ಸತ್ಯ ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿಶಕ್ತಿ, ಜ್ಞಾನ ಎಲ್ಲ ಅವ್ರಿಗಿದೆ.